ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದು ಇದು ನ್ಯೂ ಯೂಟ್ಯೂಬ್ ಚಾನಲ್. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ಬೇಕು. ನಾನು ಕನ್ಸೀವ್ ಆದಮೇಲೆ ಅಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ ಮನೇಲಿ. ಡಾಕ್ಟರು ರೆಸ್ಟ್ ಮಾಡು ಅಂತ ಹೇಳ್ತಿದ್ರು. ಮನೇಲೂ ಕೂಡ ಜಾಸ್ತಿ ಕೆಲಸ ಮಾಡಬೇಡ, ರೆಸ್ಟ್ ಮಾಡು ಅಂತೆಲ್ಲ ಹೇಳ್ತಿದ್ರು. ಅದಕ್ಕಾಗಿ ನನಗೆ ಟೈಮ್ ಪಾಸಿಗೋಸ್ಕರ ರೀಸೆಂಟಾಗಿ ಅಂದರೆ 1 ಮಂತ್ ಬ್ಯಾಕ್ ನಾನು ಆನ್ಲೈನ್ ಆರಿ ಕ್ಲಾಸ್ ಸೇರಿಕೊಂಡಿದ್ದೆ. ಅಂದರೆ ಎವ್ರಿ ಡೇ ಅವರು ರೆಕಾರ್ಡೆಡ್ ವಿಡಿಯೋ ಕಳಿಸ್ತಾರೆ. ಅಂದರೆ ಲೈವ್ ಕ್ಲಾಸ್ ಏನಿಲ್ಲ, ರೆಕಾರ್ಡೆಡ್ ವಿಡಿಯೋ ಕಳಿಸ್ತಾರೆ ಅವರು, ಬೇಸಿಕ್ಕಿಂದ ಅಡ್ವಾನ್ಸ್ ಅಂಥೇಳಿ. 1 ಮಂತ್ ಬ್ಯಾಕಿಂದ ನಾನು ಸೇರಿಕೊಂಡಿದ್ದೆ. ಹಾಗಾಗಿ ಅದು ಪ್ರಾಕ್ಟೀಸ್ ಮಾಡಿದಾಗ ಡೈಲಿ ವಿಡಿಯೋ ಕಳಿಸಾದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಕಳಿಸ್ಬೇಕು, ನಾವು ಈ ಥರ ಮಾಡಿದ್ದೀವಿ ಅಂಥೇಳಿ. ಅವರೆಲ್ಲ ಚೆನ್ನಾಗಿ ಬರ್ತಿದ್ದೆ. ಬೇಕಂದರೆ ನೀನು ಬ್ಲೌಸ್ಗೆ ಟ್ರೈ ಮಾಡು, ನಿಂಗೆ ಬೇಸಿಕ್ ಸಿಂಪಲ್ ಆಗಿರೋ ಡಿಸೈನ್ ಮಾಡಿಕೊಂಡು ಟ್ರೈ ಮಾಡು ಅಂತ ಹೇಳಿದರು. ಅದರಲ್ಲಿ ಜರ್ದೋಸಿ ವರ್ಕ್ ಕೂಡ ಕಂಪ್ಲೀಟ್ ಆಗಿತ್ತು. ಅದನ್ನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ಬೀಡ್ಸ್ ವರ್ಕು ಸ್ವಲ್ಪ ದಿನ ಆದಮೇಲೆ ಬೀಡ್ಸ್ ಕಲರ್ ಶೇಡ್ ಆಗಿಬಿಡುತ್ತದು. ನನ್ನ ಮದುವೆ ಬ್ಲೌಸೆಲ್ಲ ನೋಡಿದ್ದೀನಿ ನಾನು, ಅದು ಕಲರೇ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದೆ. ಹಾಗಾಗಿ ಜರ್ದೋಸಿ ವರ್ಕ್ ಟ್ರೈ ಮಾಡೋಣ ಅಂಥೇಳಿ ನಂದೊಂದು ಸಿಂಪಲ್ ಸ್ಯಾರಿ ಮೇಲೆ ಮಾಡ್ತಿದ್ದೆ. ನಾನು ಸುಮ್ಮನೆ ಕಾಸ್ಟ್ಲಿ ಸ್ಯಾರಿ ಮೇಲೆ ಟ್ರೈ ಮಾಡೋಕ್ಕೆ ಹೋಗಿದ್ದೆ, ಹಾಳಾಗಬಾರ್ದಲ್ಲ. ಹಾಗಾಗಿ ಸಿಂಪಲ್ ಆಗಿರೋ ಸ್ಯಾರಿ ಮೇಲೆ ಟ್ರೈ ಮಾಡ್ತಾಯಿದ್ದೆ. ಒಂದು ಈಸಿಯಾಗಿರೋ ಫ್ಲವರ್ ಡಿಸೈನ್ ತೊಗೊಂಡಿದ್ದೆ ನಾನು. ಜಾಸ್ತಿ ಕಷ್ಟದ್ದೆಲ್ಲ ಏನು ತೊಗೊಂಡಿರಲಿಲ್ಲ. ಈಸಿಯಾಗಿರೋ ಫ್ಲವರ್ ಡಿಸೈನ್ ಡ್ರಾ ಮಾಡಿಕೊಂಡು, ಅದು ಸರಿ ಬಂದು ಸಿಲ್ವರ್ ಇರೋದು, ಸಿಲ್ವರ್ ಜರ್ದೋಸಿ ಮತ್ತು ಸಾರಿ ಕಲರ್ ಬಂದು ಬ್ಲೂ ಕಲರ್ ಇದೆ. ಆ ಬ್ಲೂ ಕಲರ್ ಸಿಲ್ಕ್ ಥ್ರೆಡೆಲ್ಲ ತೊಗೊಂಡು ಸಿಂಪಲ್ಲಾಗಿ ನಾನು ಡಿಸೈನ್ ಹಾಕ್ಕೊಂಡು ಅದನ್ನೇ ಟ್ರೈ ಮಾಡ್ತಾಯಿದ್ದೆ. ಪ್ರೊಸೆಸ್ ನೋಡಿ ಎಷ್ಟು ಸ್ಲೋ ಇದೆ, ಬಿಕಾಸ್ ಇನ್ನೂ ಕಲಿತಿರೋದಲ್ಲ, ಹಾಗಾಗಿ ಸ್ಲೋ ಆಗಿ ಹಾಕ್ತಿರೋದು. ವರ್ಕೆಲ್ಲ ಮಾಡಲಿಕ್ಕೆ ಆಲ್ಮೋಸ್ಟ್ ನಾನು 1 ವೀಕೆ ತಗೊಂಡೆ. ಫೈನಲ್ ಲುಕ್ ಈ ಥರ ಇದೆ ನೋಡಿ. ಅಷ್ಟು ಫಿನಿಶಿಂಗ್ ಬಂದಿಲ್ಲ, ಬಟ್ ಬಿಗಿನರ್ ಆಗಿ ನನಗೆ ಹೆಮ್ಮೆ ಇದೆ. ಈ ಥರನೂ ಡಿಸೈನ್ ಮಾಡಿದ್ನಲ್ಲ ನಾನು ಫಸ್ಟ್ ಬ್ಲೌಸೇ ಅಂಥೇಳಿ. ನನಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡೋಕ್ಕೆ ಬರೋದ್ರಿಂದ ನನಗೆ ಪ್ರಾಬ್ಲಮ್ ಆಗಲಿಲ್ಲ ಅದು ವರ್ಕ್ ಮಾಡಿರೋ ಹೊರಗಡೆ ಕೊಡಬೇಕಂತ ಹೇಳಿ. ನಾನೇ ವರ್ಕ್ ಮಾಡಿ ನಾನೇ ಸ್ಟಿಚ್ ಮಾಡಿದ್ದೆ. ನಿಮಗೆ ಬೇಸಿಕ್ ಗೊತ್ತಿದ್ದರೆ ನೀವು ಕೂಡ ಮಾಡ್ಬೋದು ಇದನ್ನು ಮನೇಲಿ. ನೀವು ಬೇಕಾದರೆ ಕಲೀರಿ, ಇದು ಈಸಿಯಾಗಿದೆ ನೋಡಿ ವರ್ಕ್. ನಾನು ಸಾರಿ ಕುಚ್ಚು ಕೂಡ ಹಾಕ್ತೀನಿ. ಅಂದರೆ ಎಲ್ಲೋ ಕ್ಲಾಸಿಗೆಲ್ಲ ಹೋಗಿ ಏನು ಕಲ್ತಿರೋದಲ್ಲ, ಯೂಟ್ಯೂಬಲ್ಲೇ ನೋಡಿ ಕಲ್ತಿರೋದು. ಈ ಸಾರಿಗೆ ಸಿಂಪಲ್ಲಾಗಿ ಬಾರ್ಡರ್ ಲುಕ್ ಇರಲಿ ಅಂತ ಹೇಳಿ ಹಾಕಿದ್ದೆ ಅಷ್ಟೇ ನಾನು. ಸಾರಿ ಕಲರ್ ಅಂದರೆ ಸಾರಿ ಬಾಡಿ ಇರುತ್ತಲ್ಲ, ಆ ಕಲರ್ ಬಂದು ಬ್ಲೂ ಇರೋದ್ರಿಂದ ಅದೇ ಥ್ರೆಡ್ಡಲ್ಲಿ ನಾನು ಬಾರ್ಡರ್ ಹಾಕಿರೋದು. ಲಾಸ್ಟಲ್ಲಿ ಒಂದು ಸುಮ್ಮನೆ ಕುಚ್ಚು ಹಾಕಿರೋದು ಅಷ್ಟೇ, ಬೇಬಿ ಕುಚ್ಚು ಥರ. ಇನ್ನೇನು ನಂದು 7 ಮಂತ್ ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು ಅಲ್ಲ. ಡೆಲಿವರಿಗೆ ನೇಟಿವ್ಗೆ ಹೋಗಬೇಕಂತ ಪ್ಲ್ಯಾನ್ ಇರೋದು, ಬೆಂಗಳೂರಲ್ಲೆಲ್ಲ ಬೇಡ ಅಂತೇಳಿ. ಫಸ್ಟ್ ಬೇಬಿ ಅಲ್ವಾ, ಎಲ್ಲರೂ ಅಮ್ಮನ ಮನೇಲಿ ಡೆಲಿವರಿ ಆಗಲಿ ಅಂತಲೇ ಇರೋದು. ನಮ್ಮ ಸೈಡೆಲ್ಲ ಪದ್ಧತಿ ಅದೇ ಥರ ಇರುತ್ತೆ. ಸೊ ಹಂಗಾಗಿ ಬ್ಯಾಗ್ ಪ್ಯಾಕು ಮಾಡಿದ್ರಾಯಿತು. ಇನ್ನೇನು 2 to 3 ಡೇಸಲ್ಲಿ ಹೋಗ್ತಿದ್ದೆ ನಾನು ಊರಿಗೆ. ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಬ್ಯಾಗ್ಗಳೆಲ್ಲ ಧೂಳಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಅಂದರೆ ಅಲ್ಲಿ ಇವಾಗ ಹೋದರೆ ಆಲ್ಮೋಸ್ಟ್ 7 to 8 ಮಂತ್ಸ್, ಒಂದು 8 ತಿಂಗಳಂತರೂ ಬರಲ್ಲ ಕನ್ಫರ್ಮ್ ಆಗಿ ಗೊತ್ತು ನನಗೆ. ಬಿಕಾಸ್ ಪಾಪು ಆಗಿ 5 ಮಂತ್ಸ್ ಆದಮೇಲೆ ನಮ್ಮದು ಒಂದು ನಾಮಕರಣ ಫಂಕ್ಷನ್ ಮಾಡಿ ಗಂಡನ ಮನೆ ಕಳಿಸ್ತಾರೆ. ಹಾಗಾಗಿ ಆಲ್ಮೋಸ್ಟ್ 8ರಿಂದ 9 ತಿಂಗಳಂತೂ ಆಗುತ್ತೆ ರಿಟರ್ನ್ ಬರೋದು. ಅದಕ್ಕೆ ಅದು ಡ್ರೆಸ್ಸಸ್ ಮತ್ತು ಒಂದಿಷ್ಟು ಸಾರಿಗಳನ್ನೆಲ್ಲ ಇಟ್ಕೊಂಡು ಹೋಗ್ತಿದ್ದೆ. ಅದನ್ನೇ ಹೇಳ್ತಿದ್ರು, ಅದೆಷ್ಟು ಬ್ಯಾಗ್ ಲಗೇಜ್ ತೊಗೊಂಡು ಹೋಗ್ತೀನಿ ನೀನು ಅಂತೇಳಿ. ಮತ್ತು 1 ವರ್ಷಕ್ಕೆ ಆಗಷ್ಟು ಬೇಕಲ್ಲ ಅಲ್ಲಿ, ಮತ್ತು ಎಲ್ಲನೂ ಹೊಸದೇನು ತೊಗೊಳ್ಳೋದು, ಒಂದಿಷ್ಟು ತೊಗೊಂಡು ಹೋಗೋಣ ಅಂಥೇಳಿ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ತಂಗಿ ಕೇಳ್ತಿದ್ಲು, ಏನು ಮಾತೇ ಆಡ್ತಿಲ್ಲ ಅಲ್ಲ ಅಂಥೇಳಿ. ಅವಳೇ ವಿಡಿಯೋ ಮಾಡ್ತಿದ್ಲು. ಆವಾಗ ನನ್ನ ಹಸ್ಬೆಂಡ್ ಹಾಯ್ ಅಂತ ಹೇಳ್ತಿದ್ದಾರೆ ಅವರು. ಒಂದಿಷ್ಟು ಫ್ಯಾನ್ಸಿ ಐಟಮ್ಸ್ ಕೂಡ ತೊಗೊಂಡು ಹೋಗ್ತಿದ್ದೆ. ಅದು ಅಲ್ಲಿ ಹೋಗಿ ಮತ್ತೆ ಎಲ್ಲಿ ಖರೀದಿ ಮಾಡೋದು, ಇಲ್ಲಿಂದನೇ ಎಲ್ಲ ಇಟ್ಕೊಂಡು ಹೋದರೆ ಸರಿ ಹೋಗುತ್ತಲ್ಲ ಅಂಥೇಳಿ. 1 ವರ್ಷಕ್ಕಾಗಷ್ಟು ಬೇಕಲ್ಲ, ಮತ್ತು ಅದಕ್ಕೆ ಎಲ್ಲ ತೊಗೊಂಡು ಹೋಗ್ತಿದ್ದೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಕೂಡ ರೆಡಿಯಾಗಿತ್ತು. 1-2 ಬ್ಯಾಗ್ ಆಗಿದೆ ಇವಾಗ. ಇನ್ನೂ ಎಷ್ಟು ಬ್ಯಾಗ್ ಆಗುತ್ತೋ ಹೋಗೋದ್ರಲ್ಲಿ ಗೊತ್ತಿಲ್ಲ, ನೋಡಬೇಕು. ಇನ್ನೂವರೆಗೂ 1 ದಿನ ಕೂಡ ನಾನು ಹೋಗಿರಲಿಲ್ಲ. ಈ ಥರ ಹೋದರೆ ಇಬ್ಬರು ಜೊತೆಗೆ ಹೋಗಿ ಜೊತೆಗೆ ಬರ್ತಿದ್ವಿ ಊರಿಗೆಲ್ಲ. ಇದೆ ಫಸ್ಟ್ ಟೈಮು ತುಂಬ ದಿನದವರೆಗೂ ಬಿಟ್ಟು ಹೋಗ್ತಾ ಇರೋದು. ಹೆಂಗಿರ್ತಾರೋ ನೋಡಬೇಕು. ಊಟದೆಲ್ಲ ಅವ್ರ ಅಮ್ಮ ಬರ್ತಾರೆ ಇಲ್ಲಿಗೆ, ನೋಡಬೇಕು ಹೆಂಗಾಗುತ್ತೇನೋ. ಅಂದರೆ ಇವಾಗ ಅಲ್ಲೂ ಕೆಲಸ ಇರುತ್ತಲ್ಲ, ಅವ್ರ ಅಮ್ಮ ಸಡನ್ನಾಗಿ ಬರೋಕ್ಕಾಗಲ್ಲ.
ಅವರು ಪ್ಯಾಕಿಂಗಿಗೆಲ್ಲ ಹೆಲ್ಪ್ ಮಾಡಿದರು. ಹಿಂಗೆ ಒಂದೆರಡು ಪ್ಯಾಕ್ ಮಾಡಿ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.